ಆಕಳು ಸಿಗಲಿಲ್ಲ, ನೀನು ಯಾಕಪ್ಪ ಇಷ್ಟು ದರಿದ್ರನಾದಿ, ಯಾಕಿಷ್ಟು ಕಷ್ಟಪಡ್ತಿ, ಒಂದು ಕೂಸಿಗೆ ನಿನ್ನ ಅಶ್ವತ್ಥಾಮನಿಗೆ ಹಾಲು ಕುಡಿಸ್ಲಿಕ್ಕೆ ನಿನಗೆ ಆಕಳಿಲ್ಲೇ ನಿನಗೆ ಅಂತ ಕೇಳಿದಾಗ ಉದ್ಗಾರ ತೆಗೆದ ಮಾತು, ಶುದ್ಧವಾದ ದಾನ ನನಗೆ ಸಿಗಲಿಲ್ಲ, ಶುದ್ಧವಾದ ವಿಶುದ್ಧಂ ಅಧ್ಯಗಚ್ಚಂ, ವಿಶುದ್ಧವಾದ ದಾನ ನನಗೆ ಸಿಗಲಿಲ್ಲ, ಆದ್ದರಿಂದ ನಾನು ಪರಶುರಾಮನ ಹತ್ರ ಹೋದೆ ಅಂತ ಹೇಳ್ತಾರೆ. ಇದರಿಂದ ಏನು ತಿಳಿದು ಬರ್ತದೆ ಅಂದ್ರೆ, ಅವತ್ತಿನ ಕಾಲದಲ್ಲಿ ಈ ತರಹದ ದಾನದ ಶುದ್ಧತೆ ಇರಲಿಲ್ಲ ಅಂದಾಗ ಇವತ್ತು ಅಂದಿಗೆ 5,000 ಕಳೆದ ವರ್ಷಗಳ ಕಳೆದ ಮೇಲೆ ಇಂಥ ಘೋರವಾದ ಕೆಟ್ಟ ಯುಗದಲ್ಲಿ ದಾನ ಕೊಡುವವರು ಎಷ್ಟು ಒಳ್ಳೆಯದು, ದಾನ ತೆಗೆದುಕೊಳ್ಳುವವರು ಹೇಗೆ ಒಳ್ಳೆಯವರು, ಹಣ ಎಷ್ಟು ಶುದ್ಧ, ಇದರ ಬಗ್ಗೆ ವಿಚಾರವನ್ನು ಮಾಡ್ತಾ ಹೋದರೆ ಅಂತ ಇಲ್ಲ, ಪಾರ ಇಲ್ಲ. ಆದ್ದರಿಂದ ಅಪಾತ್ರೇ ಪ್ರತಿಪತ್ತಿಶ್ಚ ಪಾತ್ರೇ ಚ ಅಪ್ರತಿಪಾದನಂ ದ್ವಾರಂಭಸಿ ನಿವೇಷ್ಟವ್ಯೌ ಗಲೇ ಬದ್ಧ್ವಾ ದೃಢಾಂ ಶಿಲಾಂ ಧನವಂತ ಮದಾತಾರಂ ದರಿದ್ರಂಚ ಅತಪಸ್ವಿನಂ. ಇಬ್ಬರಿಗೆ ಕೊರಳಿಗೆ ಕಲ್ಲು ಕಟ್ಟಿ ಅವರನ್ನು ಸಮುದ್ರದಲ್ಲಿ ಮುಳುಗಿಸ್ಬೇಕು. ಅವರು ಇಬ್ಬರಿಗೆ ಕೊರಳಿಗೆ ಕಲ್ಲು ಕಟ್ಟಿ ಸಮುದ್ರದಲ್ಲಿ ಮುಳುಗಿಸ್ಬೇಕು. ಅವರು ಎಂದೆಂದೂ ಸಮುದ್ರದಿಂದ ಮೇಲೆ ಬರಬಾರದು, ಅಲ್ಲೇ ಸತ್ತೋಗ್ಬೇಕು. ಯಾರು? ಒಬ್ಬ ಶ್ರೀಮಂತ, ಇನ್ನೊಬ್ಬ ದರಿದ್ರ. ಯಾವ ಶ್ರೀಮಂತ? ಯಾರು ಇನ್ನೊಬ್ಬರಿಗೆ ದಾನ ಕೊಡದೇ ಇದ್ದಂಥ ಶ್ರೀಮಂತನಿದ್ದಾನೋ ಅಂಥ ದಾನ ಕೊಡದೆ ಶ್ರೀಮಂತನನ್ನ ಕೊಳ್ಳಿಗೆ ಕಲ್ಲು ಕಟ್ಟಿ ಸಮುದ್ರದಲ್ಲಿ ಹಾಕಿ. ಇನ್ನು ದರಿದ್ರ, ಎಂಥ ದರಿದ್ರನ್ನ? ದಾನ ತೆಗೆದುಕೊಳ್ಳದೆ ಇದ್ದ ದರಿದ್ರ ಅಂತಲ್ಲ, ತಪಸ್ಸು ಮಾಡದಿರುವ ದರಿದ್ರ. ದಾರಿದ್ರ್ಯ ಬಂದಿದೆ, ಕಷ್ಟ ಇದೆ, ಆ ಕಷ್ಟದೊಳಗೆ ಮಾಡಿದ ಉಪವಾಸವನ್ನು ಮಾಡಿದ ಒಂದೊತ್ತು ಉಪವಾಸ ಸ್ಕಿಪ್ ಮಾಡಬೇಕಾಗತ್ತೆ, ಉಪವಾಸ ಮಾಡಬೇಕಾಗತ್ತೆ, ತಿನ್ಲಿಕ್ಕಾಗೋದಿಲ್ಲ, ಸಿಹಿ ತಿನ್ಲಿಕ್ಕೆ ಅದಾಗ ಇದಾಗೋದು ಏನೇನೋ ಇರುತ್ತೆ. ಅಂಥ ದಾರಿದ್ರ್ಯದೊಳಗೂ ತಪಸ್ಸು ಮಾಡದಿರುವವನು, ಇದು ದೇವರ ಸೇವೆ, ಇದು ದೇವರ ಪೂಜೆ, ದೇವರ ಪೂಜೆಗಾಗಿ ಮಾಡಿದ ಒಂದು ತಪಸ್ಸು ಅಂತ ಅನುಸಂಧಾನ ಮಾಡದಿದ್ದಂತಹ ಮೂರ್ಖ ಯಾರೋ ಅಂಥ ದರಿದ್ರ ನನಗೆ ಕಲ್ಲು ಕಟ್ಟಿ ಸಮುದ್ರದಲ್ಲಿ ಹಾಕಿ. ಅರ್ಥಾತ್ ದರಿದ್ರನಾದವನು ತಪಸ್ಸು ಮಾಡಬೇಕು, ಅನಿಕನಾದವನು ದಾನ ಕೊಡಬೇಕು. ಕೊಡ್ಲೇಬೇಕು, ಇವನು ತಪಸ್ಸು ಮಾಡಲೇಬೇಕು. ಎರಡೂ ಅತ್ಯಂತ ಅನಿವಾರ್ಯ, ಅತ್ಯಂತ ಅವಶ್ಯಕವಾದ ಕೆಲಸ. ಶಾಸ್ತ್ರ ಹೇಳುತ್ತದೆ, ದ್ವೌ ಅಂಬಸಿ ನಿವೇಷ್ಟವ್ಯವು. ವಿದುರ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ದ್ವೌ ಅಂಬಸಿ ನಿವೇಷ್ಟವ್ಯವು ಗಲೇ ಬದ್ಧ್ವಾ ದೃಢಾಂ ಶಿಲಾಂ ಧನವಂತ ಮದಾತಾರಂ ದರಿದ್ರಂಚ ಅತಪಸ್ವಿನಂ. ತ್ರಯ ಏವ ಅಧನಾಹ ರಾಜನ್ ಭಾರ್ಯಾ ದಾಸಃ ಸುತಸ್ತಥಾ. 3 ಜನರ ಕೈಯಲ್ಲಿ ಹಣವಿಲ್ಲ. ಅವರಿಗೆ ಭೋಗಕ್ಕೆ ಹಣ ಇದೆ, ಬೇಕಾದಷ್ಟಿದೆ, ಆದರೆ ಅವರ ಕೈಯಲ್ಲಿ ಹಣ ಇಲ್ಲ. ಯಾರ ಕೈಯಲ್ಲಿ? 3 ಜನರ ಕೈಯಲ್ಲಿ. ಒಬ್ಬಳು ಹೆಂಡತಿ, ಇನ್ನೊಬ್ಬ ದಾಸ, ಮೂರನೇದವ ಮಗ. ಹೆಂಡತಿ, ಮಗ, ದಾಸ, ಅವರ ಜವಾಬ್ದಾರಿ ಏನು? ಹೆಂಡತಿಗೆ ಬೇಕಾದದ್ದನ್ನೆಲ್ಲ ಒದಗಿಸುವ ಜವಾಬ್ದಾರಿ ಗಂಡನು. ಹಾಗಾಗಿ ಗಂಡನ ಹತ್ರ ಹಣ ಇರಬೇಕು, ಹೆಂಡತಿಗೆ ಹತ್ರ ಹಣ ಇರ್ಲಿಕ್ಕಿಲ್ಲ. ಮಗನ ಹತ್ರ ಹಣ ಇರ್ಲಿಕ್ಕಿಲ್ಲ. ಮಗನಿಗೇನು ಬೇಕು ಅದನ್ನ ತಂದೆ ಕೊಡ್ತಾನೆ, ತಂದೆ ಕೊಡಬೇಕು. ಮಗನ ಹತ್ರ ಹಣ ಯಾಕಿರಬೇಕು? ಮಗನ ಹತ್ರ ಹಣ ಇರ್ಲಿಕ್ಕಿಲ್ಲ. ಇನ್ನೊಬ್ಬ ದಾಸ, ಆ ದಾಸನ ಹತ್ರ ಏನ್ ಕೆಲಸ? ದಾಸನಿಗೇನು ಹೊಟ್ಟೆ ಹಾಕೋದು? ಅವನಿಗೇನು ಬೇಕೋ ಅದನ್ನೆಲ್ಲ ಒದಗಿಸ್ಲಿಕ್ಕೆ ರಾಜ ಇದ್ದಾನಲ್ಲ, ಸ್ವಾಮಿ ಇದ್ದಾನೆ. ಹಾಗಾಗಿ ದಾಸ, ಮಗ ಮತ್ತು ಹೆಂಡತಿ, ಈ 3 ಜನರ ಕೈಯಲ್ಲಿ ಹಣವನ್ನು ಕೊಡಬೇಡಿ. ಅಂದ್ರೆ ಅವರು ನಿಮ್ಮ ಮಾತನ್ನು ಕೇಳ್ತಾ ಇರ್ತಾರೆ. ಕೊಟ್ಟು ಬಿಟ್ರೆ ಅಂದ್ರೆ ನಿಮ್ಮ ತಲೆ ಮೇಲೆ ಮೆಣಸು ಹರಿತಾರೆ. ಆದ್ದರಿಂದ ನೀವು ಅದನ್ನು ಮಾಡಬೇಡಿ. ಇದೆಲ್ಲ ಬುದ್ಧಿವಾದ, ಇದನ್ನು ಕೇಳಲಿಲ್ಲ, ಹಾಗಾಗಿ ಅನುಭವಿಸಬೇಕಾಗ್ತದೆ. ಅಂದ್ರೆ ಯಾರು ಅನುಭವಿಸ್ತಾರೋ ಅವರು ಅಂತ ಅರ್ಥ. ಹಾಗಾದ್ದರಿಂದ ಎಚ್ಚರದಿಂದಿರಬೇಕು ಅಂತ ಹೇಳ್ತಾರೆ. 3 ಜನ ಯಾರ್ಯಾರು? ತ್ವಯ ಏವ ಅಧನಾರಾಜನ್ ಭಾರ್ಯಾ ದಾಸಃ ತಥಾ ಸುತಃ ಯತ್ತೇ ಸಮಧಿಗಚ್ಚಂತಿ ಯಸ್ಯೈತೆ ತಸ್ಯ ತದ್ಧನಂ. ಅವ್ರಿಗೆ ಏನು ಬರುತ್ತೋ ಅದೆಲ್ಲಾನೂ ಕೂಡ ಹೆಂಡತಿಗೆ ಬಂದದ್ದು ಗಂಡಂದು, ಮಗನಿಗೆ ಬಂದದ್ದು ತಂದೆಯದು, ದಾಸನಿಗೆ ಬಂದದ್ದು ರಾಜನದು, ಅರ್ಥಾತ್ ಸ್ವಾಮಿದು. ಅವರದೇ ಹಣ. ಅವರು ಅವನನ್ನು ಪೂರ್ಣವಾಗಿ ದೇಖಭಾಲ ಮಾಡಬೇಕು. ಅವರು ಏನೋ ವಿಚಾರವಿಲ್ಲ ಇದರಲ್ಲಿ. ಹಣ ಎಲ್ಲ ಒಂದು ಕಡೆಗೆ, ಉಪಚಾರ ಎಲ್ಲ ಇವನಿಂದ. ಇದು ವ್ಯವಸ್ಥಿತವಾದಂತಹ ಕ್ರಮ. ಇದರಲ್ಲಿ ಪರಸ್ಪರವಾದಂತಹ ಬಾಂಧವ್ಯವಿದೆ. ಇಲ್ಲ ಅಂದ್ರೆ ನೀನು ಯಾರು, ನಿಮ್ಮಪ್ಪ ಯಾರು ಅಂತ ಕೇಳ್ತಾನೆ. ಪ್ರಶ್ನೆ ಏನು ಬರುತ್ತೆ ಅಂತಂದ್ರೆ, ಒಬ್ಬೊಬ್ಬ ವ್ಯಕ್ತಿ ಯೂನಿಟ್ ಆಗ್ತಾ ಇದ್ದಾನೆ. ಈಗ ಕುಟುಂಬ ಅಂತ ಉಳಿತಾ ಇಲ್ಲ.
ಯಾಕೆ ಉಳಿಯುವುದಿಲ್ಲ ಅಂದ್ರೆ ಕುಟುಂಬ ಉಳಿಯೋದಕ್ಕೆ ಏನಿದೆ ಬೈಂಡಿಂಗ್ ಫೋರ್ಸ್ ಏನಿದೆ ಹೇಳಿ. ಬೈಂಡಿಂಗ್ ಫೋರ್ಸ್ ಏನಿದೆ ಹೇಳಿ ನೋಡೋಣ. ಏನಿದೆ? ಮಕ್ಕಳಿಗೆ ವಿದ್ಯೆ ಬಂತೋ, 4 ದಿವಸ ಆದ್ಮೇಲೆ ವಿದ್ಯೆ ಬಂತೋ, ಮುಗಿದೋಯ್ತು. ಮಕ್ಕಳು ಹೊರಗೆ ಹೋಗ್ತಾರೆ. ಹೆಂಡತಿ ಅವಳು ಗಳಿಸ್ತಾಳೆ, ಗಂಡ ಅವನು ಸಂಪಾದನೆ ಮಾಡ್ತಾನೆ. ಹೆಂಡತಿ ಆಗತ್ತೆ, ಗಂಡನಿಗಿಲ್ಲ, ಗಂಡನೇ ಆಗತ್ತೆ, ಹೆಂಡತಿಗಿಲ್ಲ, ಮುಗಿದೋಯ್ತು. ಹಾಗಾಗಿ ಕುಟುಂಬ ಅಂತ ಉಳಿಯೋದೇ ಇಲ್ಲ. ಕುಟುಂಬ ಅಂತ ಇರಬೇಕಾದ್ರೆ ನನ್ನಿಂದ ಅವನಿಗೇನೋ ಆಗಬೇಕು, ಅವನಿಂದ ನನಗೇನೋ ಲಾಭ ಆಗಬೇಕು, ಅಂದ್ರೆ ನಾವಿಬ್ರು ಸೇರ್ತೇವೆ. ಆ ಸೇರ್ಪಡಿಕೆ ಹೇಗಿದೆ ಅಂತಂದ್ರೆ ಇಷ್ಟು ಅನಿವಾರ್ಯವಾಗಿ ಅವಿಭಾಜ್ಯವಾದ ಮಾಡಿಟ್ಟಿದ್ರಲ್ಲ ಹಿಂದಿನವರು. ಒಬ್ಬನಿಗೆ ಒಂದು, ಇನ್ನೊಬ್ಬನಿಗೆ ಇನ್ನೊಂದು, ಮತ್ತೊಬ್ಬನಿಗೆ ಮತ್ತೊಂದು, ಮತ್ತೊಬ್ಬನಿಗೆ ಮತ್ತೊಂದು. ಹಾಗಾಗಿ 4 ಜನ ಸೇರಿದಾಗಲೇ ಒಂದು ಕುಟುಂಬ, ಇಲ್ಲಿ ಎದುರಿಲ್ಲ. ಈ ತರಹದ ಒಂದು ಬಾಂಧವ್ಯವನ್ನ, ಒಂದು ಜವಾಬ್ದಾರಿಗಳನ್ನ ವಹಿಸಿ ಒಂದು ವ್ಯವಸ್ಥಿತವಾದ ಕ್ರಮದಲ್ಲಿ ಕುಟುಂಬ ಅಂತನ್ನುವ ಯೂನಿಟ್ಗಳನ್ನು ಮಾಡಿದ್ರು. ಆ ಕುಟುಂಬ ಅಂತನ್ನುವ ಯೂನಿಟ್ ಏನಿದೆ ಇವತ್ತು ಲೋಪವಾಗ್ತಾ ಇದೆ. ಅದು ಡಿಸಿಂಟಿಗ್ರೇಟ್ ಆಗ್ತಾ ಇದೆ, ಹೋಗ್ತಾ ಇದೆ. ಈಗ 16-18 ವರ್ಷದ ಪಾಶ್ಚಾತ್ಯ ದೇಶದಲ್ಲಿ ಹಾಗೆ ಇದೆ. 16-18 ವರ್ಷದವರೆಗೆ ಮಾತ್ರ ಮಕ್ಕಳು ತಮ್ಮ ಜೊತೆಗೆ ಇರಬೇಕು, ಆಮೇಲೆ ಬೇರೆ. ಈಗಲೂ ಅಷ್ಟೇ, ನಮ್ಮಲ್ಲೆಲ್ಲ ಹೆಚ್ಚು ಕಡಿಮೆ ಅಷ್ಟೇ ಹೊಂದಿದೆ. ಸ್ವಲ್ಪ ಏನು ಅಂದ್ರೆ ಮದುವೆ ಆಗೋವರೆಗೆ, ಮದುವೆ ಆಯಿತು ಅಂದ್ರೆ ಅವರು ಪ್ರತ್ಯೇಕವಾಗಬೇಕು. ಈ ತರಹದ ವ್ಯವಸ್ಥೆಗಳನ್ನು ನಾನು ಒಂದ್ಸಲ ಹೇಳಿದ್ದೆ. ಒಂದು ಕುಟುಂಬ ತನ್ನ ಮಗನ 18ನೇ ವಯಸ್ಸಿಗೆ 18ನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಆದ ಮೇಲೆ ಮದುವೆ ಆಗ ಅವನಿಗೆ ಹೇಳಿಬಿಟ್ರು, ಮದುವೆ ಆಗೋದು ನಿಶ್ಚಯವಾಯಿತು. ನಿಶ್ಚಯವಾದಾಗ ಅವನಿಗೆ ಬೇರೆ ಮನೆ ಮಾಡಿದ್ರು. ಬೇರೆ ಮನೆ ಮಾಡಿ ಅವನಿಗೆ ಇಟ್ಟು, ಆಮೇಲೆ ನೀನು ಅಲ್ಲಿ ಹೋಗು, ಅಲ್ಲಿ ಆ ಮನೆ ಗೃಹ ಪ್ರವೇಶ ವಾಸ್ತು ಪ್ರವೇಶ ಆದ ಮೇಲೇನೆ ಅವನು ಮದುವೆ ಮಾಡಿದ್ರು, ಅಲ್ಲೇ ಇಟ್ಬಿಟ್ರು. ಅವನು ಮನೆ ಕರೀಲೇ ಇಲ್ಲ. ಈ ತರಹದ ಕುಟುಂಬಗಳನ್ನು ನೋಡ್ತೇವೆ ಕಣ್ಣಾರೆ. ಹಾಗಾಗಿ ಹೇಳೋ ತಾತ್ಪರ್ಯವೇನು ಅಂತಂದ್ರೆ, ಈ ತರಹದ ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಉತ್ಥಾಪ್ಯ ಆಕಾಂಕ್ಷಾ ನಿವರ್ತಕತ್ವ, ತನ್ನಿವರ್ತನೀಯ ಆಕಾಂಕ್ಷಾ ಉತ್ಥಾಪಕತ್ವ ಅಂತ. ಹಾಗೆ ನನಗೆ ಬೇಕಾದದ್ದನ್ನು ಅವರು ಕೊಡಬೇಕು, ಅವರು ಬೇಕಾದದ್ದನ್ನು ನಾನು ಕೊಡಬೇಕು ಅಂದ್ರೆ ನಮ್ಮಿಬ್ಬರಿಗೆ ಒಂದು ಬೈಂಡಿಂಗ್ ಇರುತ್ತೆ. ಇಬ್ಬರಿಗೂ ಇಲ್ಲ ಅಂತ ಆದರೆ ಏನಿದೆ, ಆಗ ಬೈಂಡಿಂಗ್ ಇಲ್ಲ. ಆದ್ದರಿಂದ ಅಗತ್ಯವಾಗಿ ಈ ವಿಧವಾದ ವ್ಯವಸ್ಥೆ ಬೇಕು ಅಂತ ಹೇಳ್ತಾರೆ ಶಾಸ್ತ್ರ. ಹಾಗಾಗಿ ತ್ರಯ ಏವ ಅಧನಾ ರಾಜನ್ ಭಾರ್ಯಾ ದಾಸಸ್ವ ತಥಾ ಸುತಃ ಯತ್ತೇ ಸಬದಿಗಚ್ಚಂತಿ ಯಸ್ಯೈತೆ ತಸ್ಯ ತದ್ಧನಂ. ಬಹಳ ಚೆನ್ನಾದ ಒಂದು ಮಾತಿದೆ. ಒಂದು ಸುಳಾದಿಯಲ್ಲಿ ಒಂದು ಕಡೆಗೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ಮಾತು ಬರುತ್ತೆ. ಅಲ್ಲಿ ಹೇಳ್ತಾನೆ, ವಿಜಯದಾಸರು ಹೇಳ್ತಾರೆ, ತೊತ್ತಿಗೆ ನಾಳಿನ ಚಿಂತೆ ಯಾಕೆ? ತೊತ್ತು ಅಂದ್ರೆ ದಾಸನಿಗೆ ನಾಳೆ ಭವಿಷ್ಯ. ನಾಳೆ ಏನಪ್ಪ ಹೊಟ್ಟೆಗೆ ಹಾಕೋದು ಹೇಗೆ? ಯಾರು ಹಾಕ್ತಾರೆ? ಅರೆ ನಾನು ದಾಸ, ನನಗೆ ಸಮಸ್ಯೆ ಇಲ್ಲ, ನಮ್ಮ ಯಜಮಾನನಿಗೆ ಚಿಂತೆ. ಅದು ಹೊಲ ಬೆಳೆಯುತ್ತೋ ಇಲ್ಲೋ, ಮಳೆ ಚೆನ್ನಾಗಾಯ್ತೋ ಇಲ್ಲೋ, ಸಂಪಾದನೆ ಚೆನ್ನಾಗಾಯ್ತೋ ಇಲ್ಲೋ, ಇದೆಲ್ಲ ವಿಚಾರ ಮಾಡಬೇಕಾದದ್ದು ಸ್ವಾಮಿ ಚಿಂತೆ. ಹಾಗಾಗಿ ಪರಮಾತ್ಮ, ನೀನ್ ನನ್ನ ಸ್ವಾಮಿ, ನಿನಗ್ ಚಿಂತೆ, ನನ್ನ ಹೊಟ್ಟೆಗೆ ಹಾಕೋದು ನಿನ್ ಚಿಂತೆ, ನನಗೇನ್ ಚಿಂತೆ? ಇದು ನನಗೇನಿಲ್ಲ. ನಿನ್ ಮನೆಯೊಳಗೆ ಕಸ ಗುಡಿಸ್ತಾ ಇರೋದಷ್ಟೇ ನನ್ನ ಚಿಂತೆ. ನಿನ್ ಮನೆಯೊಳಗೆ ಚೆನ್ನಾಗಿ ಕಸ ಗುಡಿಸಿದ್ನೋ ಇಲ್ಲೋ, ಇದು ನನ್ನ ಚಿಂತೆ ಹೊರತು ನನ್ನ ಹೊಟ್ಟೆಗೆ ಹಾಕೋದು ನನ್ನ ಚಿಂತೆ ಅಲ್ಲ, ನಿನ್ ಚಿಂತೆ. ವಿಜಯದಾಸರು ಹೇಳುವ ಮಾತು ಹಾಗೆ. ಆ ರೀತಿಯಾಗಿ ಯಾಕೆ ತ್ರಯ ಏವ ಅಧನಾ ರಾಜನ್ ಭಾರ್ಯಾ ದಾಸಸ್ತಥಾ ಸುತಃ ಯತ್ತೇ ಸಮಧಿಗಚ್ಚಂತಿ ಯಸ್ಯೈತೆ ತಸ್ಯ ತದ್ಧನಂ ಹರಣಂಚ ಪರಸ್ವಾನಂ ಪರದರ್ಶಾರಾಭಿಮರ್ಶನಂ ಸಹೃದಶ್ಚ ಪರಿತ್ಯಾಗಃ ತ್ರಯೋ ದೋಷಾಃ ಕ್ಷಯಾವಹಾಃ. ಇನ್ನೊಬ್ಬರ ಹಣವನ್ನ ಕದಿಯೋದು ಬಹಳ ಕೆಟ್ಟದ್ದು. ಪರಧರಾಭಿಮರ್ಶನಂ, ಪರ ಸ್ತ್ರೀಯರನ್ನ ನೋಡುವುದು. ಸುಹೃದಶ್ಚ ಪರಿತ್ಯಾಗ, ಪ್ರೀತಿಯ ಸ್ನೇಹಿತನನ್ನ ತ್ಯಾಗ ಮಾಡೋದು. ಸುಹೃದಶ್ಚ ಪರಿತ್ಯಾಗ ತ್ರಯೋ ದೋಷಾಃ ಕ್ಷಯಾವಾಹ. ಭಾರೀ ದೊಡ್ಡ ನಾಶವನ್ನು ಮಾಡುವ ದೋಷಗಳು ಅಂದ್ರೆ ಈ 3. ವರಪ್ರದಾನಂ ರಾಜ್ಯಂಚ ಪುತ್ರಜನ್ಮಚ ಭಾರತ ಶತ್ರುಶ್ಚ ಮೋಕ್ಷಣಂ ಕೃಚ್ಛಾತ್ ತ್ರೀಣಿ ಚೈಕಂ ಚ ತತ್ಸಮಂ ಭಕ್ತಂ ಚ ಭಜನಾಮಂಚ ತವಾಸ್ಮೀತಿ ಚ ವಾದಿನಂ ತ್ರೀನೇತಾನ್ ಶ್ರವಣಂ ಪ್ರಾಪ್ತಾನ್ ವಿಷಮೇಪಿ ನ ಸಂತ್ಯಜೆ. ಯಾರು ಸೇವೆ ಮಾಡ್ತಾನೆ, ಯಾರು ಸೇವೆ ಮಾಡ್ತಾ ಇರುವಂತಹ ವ್ಯಕ್ತಿ, ಅಂಥವನನ್ನ ನಾನು ನಿನ್ನವ ಭಕ್ತ ಅಂತ ಹೇಳಿ ಭಕ್ತನಾಗಿದ್ದಾನೆ, ಸೇವೆಯನ್ನು ಮಾಡ್ತಾ ಇದ್ದಾನೆ, ನಿನ್ನವ ಅಂತ ಹೇಳಿಕೊಂಡಿದ್ದಾನೆ. ಅಂಥ ಶರಣಾಗತನಾದ ವ್ಯಕ್ತಿಯನ್ನ ಎಂದೆಂದಿಗೆ ಪರಿತ್ಯಾಗ ಮಾಡಲಿಕ್ಕಿಲ್ಲ. ಪರಿತ್ಯಾಗ ಮಾಡೋದು ಮಹಾಪಾಪ.
ತವಸ್ಮೀತಿ ಚ ವಾಚಿನಂ ವಾದಿನಂ ತ್ರೀನೇತಾನ್ ಶರಣಂ ಪ್ರಾಪ್ತಾನ್ ವಿಷಮೇಪಿ ನ ಸಂತ್ಯಜೆ. ಎಂದೆಂದಿಗೂ ಸಂತ್ಯಾಗ ಮಾಡಲಿಕ್ಕಿಲ್ಲ. ಈ ಒಂದು ಮಾತಿಗಾಗಿ ಶರಣಾಗತ ರಕ್ಷಣೆಯನ್ನ ಮಾಡಬೇಕು ಎನ್ನುವ ಒಂದು ಕಾರಣಕ್ಕಾಗಿ ಮಹಾಭಾರತದಲ್ಲಿ ಕನಿಷ್ಠ 8-10 ಉದಾಹರಣೆಗಳು ಸಿಗತ್ತೆ. ತಮ್ಮ ಜೀವವನ್ನೂ ಕೊಟ್ಟಿದ್ದಾರೆ. ಜೀವವನ್ನು ಕೊಟ್ಟು ಶರಣಾಗತನನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಂತಹ ದೃಷ್ಟಾಂತಗಳನ್ನು ನೋಡ್ತೀವಿ. ಶರಣಾಗತ ರಕ್ಷಣೆ ಅಂತನ್ನುವುದು ಬಹಳ 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 ದೊಡ್ಡದಾದದ್ದು. ಅದನ್ನ ಮಾಡದೇ ಇದ್ದವನಿಗೆ ಯಾವ ಪಾಪ ಮಾಡಿದವನಿಗೂ ಡಿಸ್ಕೌಂಟ್ ಮಾಡಿದ್ದಾರೆ. ಆದರೆ ಶರಣಾಗತನಿಗೆ ರಕ್ಷಣೆ ಕೊಡದಿದ್ದ, ತ್ಯಾಗ ಮಾಡಿದ ವ್ಯಕ್ತಿಗೆ ಮಾತ್ರ ಎಂದೂ ಡಿಸ್ಕೌಂಟ್ ಮಾಡಿಲ್ಲ. ಬಹಳ ಘೋರವಾದ ಪಾಪವನ್ನ, ಅನರ್ಥವನ್ನ ಅವನಿಗೆ ಹೇಳ್ತಾರೆ. ಹಾಗಾಗಿ ಶ್ರೀರಾಮಚಂದ್ರ ಪರಮಾತ್ಮ ಭಗವಂತ ಹೇಳ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ. ವಾಲ್ಮೀಕಿ ಋಷಿಗಳು ರಾಮನಿಂದ ಆಡಿಸಿದ ಮಾತು. ಆ ಶ್ಲೋಕ ಬಹಳ ಮಧುರವಾದ ಶ್ಲೋಕ, ಬಹಳ ಮಧುರವಾದ ಶ್ಲೋಕ. ಏನು? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ವ್ರತಂ ಮಮ. ಏನ್ ದಿವ್ಯವಾದ ಮಾತು, ಏನ್ ದಿವ್ಯವಾದ ಮಾತು. ಹಾಗಾಗಿ ಈ ಮಾತಿನ ಅರ್ಥ ಹೇಳ್ತೇನೆ. ಹಾಗಾಗಿ ಈ ಮಾತಿನ ಭಾರದಿಂದ ದಾಸರೆಲ್ಲ, ಎಲ್ಲ ದಾಸರು ದೇವರನ್ನು ಇಷ್ಟು ಹಿಂಡಿ ಇಟ್ಟಿದ್ದಾರೆ. ಪರಮಾತ್ಮ, ನೀನು ಶರಣಾಗತ ವತ್ಸಲ ಅಂತ ನಿನಗೆ ಬಿರುದಿದೆ, ಅದನ್ನ ಕಾಪಾಡಿಕೊಳ್ಬೇಕಾದ್ರೆ ಸರಸರ ಬಾರಯ್ಯ ಅಂತ ಪರಮಾತ್ಮನನ್ನು ಕರೀತಾರೆ. ಎಷ್ಟು ಸಲ ಪರಮಾತ್ಮನನ್ನ ಪೀಡಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಬೇಡ್ಕೊಳ್ತಾರೆ, ಅಂಗುಲಾಚ್ತಾರೆ, ದಮ್ಮಯ್ಯ ಹಾಕ್ತಾರೆ, ಕಾಲಿಗೆ ಬೀಳ್ತಾರೆ. ಲೆಕ್ಕವೇ ಇಲ್ಲ. ದಾಸ ಸಾಹಿತ್ಯದೊಳಗೆ ಇದಕ್ಕೆ ಲೆಕ್ಕವೇ ಇಲ್ಲ. ಈ ಅರ್ಥದಲ್ಲಿ ವಾಸ್ತವಿಕವಾಗಿ ದಾಸ ಸಾಹಿತ್ಯ ನಮ್ಮ ಸಾಹಿತ್ಯ. ನಾನು ಶರಣಾಗತನಾಗಿದ್ದೀನಿ, ನನ್ನನ್ನು ನೀನು ರಕ್ಷಣೆ ಮಾಡಬೇಕು. ನಾನು ಶರಣಾಗತ ಅಂದಮೇಲೆ ನಾನು ದಾಸನಂದಮೇಲೆ ಶರಣಾಗತನಾದ ಮೇಲೆ ದಾಸನನ್ನ ಶರಣಾಗತನನ್ನ ಪರಿತ್ಯಾಗ ಮಾಡ್ತೀಯ ನೀನು ಒಳ್ಳೆಯದಾದು, ನೀನು ಕೆಟ್ಟದ್ದದು ಅಂತ ಪರಮಾತ್ಮನನ್ನ ಎಷ್ಟು ಮುದ್ರಿಸಬೇಕು. ಕೊನೆಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡು. ಯಾಕೆ ಅಂದ್ರೆ ಭಗವಂತ ಹೇಳಿದ ಮಾತು. ಸಕೃದೇವ ಪ್ರಪನ್ನಾಯ. ಒಂದೇ ಸಲ ಪರಮಾತ್ಮನ ಪಾದಕ್ಕೆ ಬಿದ್ದರೆ ಸಾಕಂತೆ. ವಿಭೀಷಣನ ಸಂದರ್ಭದಲ್ಲಿ ಹೇಳಿದ ಮಾತದು. ವಿಭೀಷಣ ಒಂದು ಸಲ ರಾಮನ ಕಾಲಿಗೆ ಬಂದು ಬಿದ್ದ. ಆಗ ರಾಮ ಹೇಳಿದ, ಅವನನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ. ಇದು ಹೇಗೆ? ಹೌದು, ನನ್ನ ನಿಯಮ. ಅವನು 10 ಸಲ ಬಂದು ಬೇಡಬೇಕಾಗಿಲ್ಲ. ಸಕೃದೇವ ಪ್ರಪನ್ನಾಯ, ಒಂದು ಸಲ ನನ್ನನ್ನ ಅವನು ಪ್ರಪತ್ತಿ ಮಾಡಿದನೋ ಸಾಕು. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ. ನಿನ್ನವನು ನಾನು ಎಂದು ಯಾರು ಕೇಳ್ತಾನೆ, ಅಭಯಂ ಸರ್ವಭೂತೇಭ್ಯ, ಅಂಥ ಯಾರೇ ಇರಲಿ ಅವರಿಗೆ ನಾನು ಅಭಯವನ್ನು ಕೊಡ್ತೇನೆ. ಇದು ರಾಮನಂಥವನಿಗೆ ಸಾಧ್ಯವೇ ಹೊರತು ಬೇರೆಯವರಿಗೆ ಸಾಧ್ಯವಿಲ್ಲ. ಇದು ರಾಜಕಾರಣದ ದೃಷ್ಟಿಯಿಂದ ಎಷ್ಟು ಸಮಂಜಸ ಅಂತನ್ನೋ ದೊಡ್ಡ ಸಮಸ್ಯೆ ಬರುತ್ತೆ. ಬಹಳ ದೊಡ್ಡ ಪ್ರಶ್ನೆ. ಈ ಶರಣಾಗತ ರಕ್ಷಣೆ ಅಂತನ್ನೋದೇನಿದೆ, ಇದನ್ನ ಪೂರ್ಣ ಹಾಳು ಮಾಡಿ ಹಾಕಿದ್ದು ಕೌಟಿಲ್ಯ, ಪೂರ್ಣ ಕಿತ್ತಿ ಹಾಕಿದ್ದು ಕೌಟಿಲ್ಯ. ಶರಣೆಲ್ಲ, ರಕ್ಷಣೆ ಇಲ್ಲ. ಯಾರೇ ಇರಲಿ, ಅವನ ಶತ್ರು ಅಂತ ನಿರ್ಧಾರವಾಗಿದ್ರೆ ಅವನು ಉಡಾಯಿಸಿಬಿಡಿ, ಕೊಂದಾಕಿ ಅವನನ್ನ ಅಂತ ಹೇಳುವವನು ಕೌಟಿಲ್ಯ. ಆದರೆ ರಾಮನ ಸಂದರ್ಭದಲ್ಲಿ ಆ ತರಹದ ನಿರ್ಣಯ ಇರಲಿಲ್ಲ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ. ಇದು ನನ್ನ ವ್ರತ ಅಂತ ಪರಮಾತ್ಮ ತಾನು ಭಗವಂತ ಹೇಳ್ತಾನೆ. ಹಾಗಾಗಿ ಭಕ್ತಂಚ ಭಜಮಾನಂಚ ತವಾಸ್ಮೀತಿ ಚ ವಾದಿನಂ. ಅದಕ್ಕಾಗಿಯೇ ನಾವು ನಿತ್ಯದಲ್ಲಿ ಈ ಶ್ಲೋಕವನ್ನು ಪಠಣ ಮಾಡ್ತೇವೆ. ನಿತ್ಯದಲ್ಲಲ್ಲ, 100 ಬಾರಿ ನಿತ್ಯದಲ್ಲಿ ಪಠಣ ಮಾಡ್ತೇವೆ. 100 ಬಾರಿ ಬೆಳಗಿನಿಂದ ಸಾಯಂಕಾಲದವರೆಗೆ ಇದನ್ನು ಪಠಣ ಮಾಡೇ ಮಾಡ್ತೇವೆ. ನಮ್ಮ ಸಂಪ್ರದಾಯದಲ್ಲಿ ಬಂದು ಬಿಟ್ಟಿದೆ. ದೊಡ್ಡ ಅಂತರಂಗ ದೀಕ್ಷೆ, ಬಾಹ್ಯ ದೀಕ್ಷೆ ಅಂದ್ರೆ ಗೋಪಿ ಚಂದನ, ಮುದ್ರಾಧಾರಣೆ, ಅಂಗಾರಾಕ್ಷತೆ ಇದನ್ನೆಲ್ಲ ಹಚ್ಕೊಂಡು ನಾನಿರೋ ಕೇಳ್ತಾರೆ, ನೀನು ಯಾಕಪ್ಪ ಅಂಗಾರಾಕ್ಷತೆ ಹಚ್ತಿ, ಯಾಕೆ ಅಂಗಾರಾಕ್ಷತೆ ಹಚ್ತಿ? ನಾನು ವಿಷ್ಣು ಭಕ್ತ ಅಂತ ತೋರಿಸೋದಕ್ಕಾಗಿ ಹಚ್ತೀನಿ. ಅದನ್ನು ತೋರಿಸ್ಬೇಕೇನು? ಹೌದು, ತೋರಿಸ್ಬೇಕು. ನಾನು ವಿಷ್ಣು ಭಕ್ತ ಅಂತ ತೋರಿಸ್ಬೇಕಾಗಿದೆ ನನಗೆ. ಯಾಕೆ ತೋರಿಸ್ಬಾರ್ದು? ನನ್ನ ಧರ್ಮ, ನಾನು ಯಾಕೆ ತೋರಿಸಬಾರ್ದು? ನಮಗೆಲ್ಲ ಸಂಕೋಚ.
ಯಾರಿಗೂ ಸಂಕೋಚ ಇಲ್ಲ, ಯಾರಿಗೂ ಸಂಕೋಚ ಇಲ್ಲ. ಅಬ್ಜಾಂತರ 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 ವ್ಯಾಪಾರವನ್ನು ಮಾಡತಕ್ಕಂತಹ ಕೋಟಿ ಕೋಟಿ ಅಲ್ಲ ಅಬ್ಜ ಅಬ್ಜ ವ್ಯಾಪಾರ ಮಾಡುವಂತಹ ಶ್ರೀಮಂತರು ಬರ್ತಾರೆ, ಬಿಳಿ ಬಟ್ಟೆ ಸುತ್ತಿ ಕಪ್ಪು ಹಗ್ಗ ಕಟ್ಟಿ ಓಡಾಡ್ತಿರ್ತಾರೆ. ಅದು ಅವರಿಗೆ ಶೋಭಿಸ್ತದೆ. ನುಣ್ಣಗೆ ತಲೆ ಬೋಳಿಸಂತೆ ನಮ್ಮಂತೆ ತಲೆ ಬೋಳಿಸ್ತಾರೆ, ನಮ್ಗಿಂತೂ ಚೆನ್ನಾಗಿ ಬೋಳಿಸ್ತಾರೆ. ಗಡ್ಡ ಬಿಟ್ಟಿರ್ತಾರೆ, ಅದು ಅವರ ಧರ್ಮ. ಓ ನೋಡಿ ಎಷ್ಟು ದೀಕ್ಷೆ ಇದೆ ಅವರಿಗೆ. ಸಿಖ್ರು ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾರೆ, ಅದು ಒಳ್ಳೆಯ ಧರ್ಮ. ಅದು ಯಾರು ಮಾಡಿದರು ಬುರ್ಖ ಹಾಕೊಂಡು ಓಡಾಡಿದ್ರೆ ಅವರು ಬಹಳ ಧಾರ್ಮಿಕರವರು, ನಿಷ್ಠಾವಂತರವರು. ನಮ್ಮಲ್ಲಿ ಸೀರೆ ಉಟ್ಕೊಂಡ್ರೆ ಛೀ ಹಳೆ ಜನ, ಇದು ಕಚ್ಚೆ ಹಾಕೊಂಡ್ರಂತೂ ಅದು ದ್ವಾಪಾರ ಯುಗದವರವರು, ಇವರು ತಿರಸ್ಕಾರ ಮಾಡೋದು. ಎಂಥ ಕೆಟ್ಟ ಜನ ಇದೆ ನೋಡಿ ನಮ್ಮ ಹಿಂದೂಗಳು. ಸ್ವಂತ ನಮ್ಮ ಜನ ಸೊಸೆ ಮನೆಗೆ ಬಂದ್ರೆ, ಸೊಸೆ ಮನೆಗೆ ಬಂದ್ರೆ 10 ಕುಟುಂಬ ಹೊಟ್ಟೆ ಉಳಿದು ಹೋಗುತ್ತೆ, ದುಃಖ ಆಗತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ, ಮತ್ತೊಂದೇನಿಲ್ಲ. ಸೊಸೆ ಮನೆಗೆ ಬಂದ್ರೆ ಉದ್ದನೆಯ ಕೂದಲುಗಳನ್ನು ಕತ್ತರಿಸಿ ಬಾಬ್ ಕಟ್ ಮಾಡಿ ಕೂಡಿಸಿದಂತಹ ಹೆಣ್ಣುಗಳನ್ನ ಒತ್ತದ್ದನ್ನ ನಾನು ಕೇಳಿದ್ದೀನಿ. ಅತ್ತೆ ಮನೆಗೆ ಬಂದ ಸೊಸೆಯರು ಒತ್ತದ್ದನ್ನ ನಾನು ಕೇಳಿದ್ದೀನಿ. ಹೇಳೋ ತಾತ್ಪರ್ಯವೇನು ಅಂದ್ರೆ, ನಾವು ಇನ್ನೊಬ್ಬರು ಧರ್ಮ ಮಾಡಿದರೆ ಆ ದೀಕ್ಷೆ ನಮಗಿಲ್ಲ, ಆ ದೀಕ್ಷೆ ನಮಗಿಲ್ಲ, ಆ ದೀಕ್ಷೆ ನಮಗಿಲ್ಲ. ನಮಗೆ ಬೇಕು. ನಾವು ಬ್ರಾಹ್ಮಣರು, ನಾವು ಮಾಧ್ವರು. ಹೌದು, ನಾವು ಮಾಧ್ವರು, ನಾವು ವಿಷ್ಣು ಭಕ್ತರು. ನೀವೇನಾದರೂ ಅನ್ಕೊಳ್ಳಿ, ನಾವು ವಿಷ್ಣು ಭಕ್ತರು. ಹಾಗಾಗಿ ಆ ದೀಕ್ಷೆ, ಅದಕ್ಕಾಗಿ ಹೇಳ್ತಾರೆ ಅದು ಬಹಿರಂಗ ದೀಕ್ಷೆ. ಅಂತರಂಗ ದೀಕ್ಷೆ ಅಂದ್ರೆ ಅಯಂ ಸರ್ವೇಷ್ಟದಾತಾನೆ. ನಿನಗೆ ಯಾರಪ್ಪ ಹೊಟ್ಟೆ ಕೊಟ್ಟವರು? ದೇವರು ಕೊಟ್ಟವರು. ರೋಗ ಪರಿಹಾರ ಮಾಡಿದವರು ಯಾರು? ಸರ್ವಾರಿಷ್ಟ ನಿವಾರಕ ಪರಮಾತ್ಮ. ಸರ್ವೋತ್ತಮ ಯಾರ ನಿನ್ನ ಪ್ರಕಾರ? ಸರ್ವೋತ್ಕೃಷ್ಟೋಯ ಅಯಮೇವ ಏಕಃ. ನೀನ್ ಯಾರವ? ತದೀಯ ಅಹಂ. ನಿನ್ನ ಒಡೆಯ ಯಾರು? ಸಮೇಪತಿ. ಈ 5 ಮಾತುಗಳನ್ನ ಯಾರು ಗಟ್ಟಿಯಾಗಿ ನಂಬಿರ್ತಾನೆ, ಬೆಳಗಿನಿಂದ ಸಾಯಂಕಾಲದವರೆಗೆ 100 ಬಾರಿ ಹೇಳ್ಕೊತಾನೆ, ಅವನು ಶುದ್ಧ ವೈಷ್ಣವ, ಅವನು ನಿಜವಾದ ವೈಷ್ಣವ. ಅಯಂ ಸರ್ವೇಷ್ಟದಾತಾನೆ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟ ಅಯಮೇವ ಏಕಃ ತದೀಯ ಅಹಂ ಸಮೇಪತಿ. 5 ಈ 5 ಮಾತುಗಳನ್ನು ಮರೆಯದೆ ಯಾರು ಚಿಂತನೆ ಮಾಡ್ತಾನೆ ಅವನು ಉತ್ತಮ ವೈಷ್ಣವ. ಇದು ಅಂತರಂಗ ದೀಕ್ಷೆ, ಒಳಗಿನ ದೀಕ್ಷೆ. ಹಾಗಾಗಿ ಇಟ್ ಕವರ್ಸ್ ಎವ್ರಿಥಿಂಗ್. ಇದರೊಳಗೆ ಎಲ್ಲ ಬಂತು. ಇದನ್ನೇ ಶ್ರೀಮದಾಚಾರ್ಯರು ಬೇರೆ ಮಾತಿನಲ್ಲಿ ಹೇಳ್ತಾರೆ. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡಾತ್ರಿ ವಿಧಾ ಪೂಜಾ ತದ್ರತ್ತೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಂ ಸಮೇಪತಿ. ರಕ್ಷತೀತ್ಯೇವ ವಿಶ್ವಾಸಃ ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟ ನಿವಾರಕಃ ತದೀಯೋಹಂ ಸಮೇಪತಿ ಅಂತನವ. ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಂ ಸಮೇಪತಿ. ಹೀಗೆ ಈ ತತ್ವ ಏನಿದೆ, ಈ ತತ್ವ ಇದು ನಮ್ಮ ಮನದಟ್ಟಾಗಬೇಕು. ಈ ವಿಧವಾದಂತಹ ಉಪಾಸನೆ ಸದಾಕಾಲ ನಮ್ಮಲ್ಲಿ ನಡಿಬೇಕು, ಪರಮಾತ್ಮನಿಗೆ ಬೇಡಿಕೊಳ್ಳಬೇಕು. ಹಾಗಾಗಿ ವೃದ್ಧೋಜ್ಞಾತಿರವಸನ್ನ ಕುಲೀನಃ ಸಖಾ ದರಿದ್ರೋ ಭಗಿನಿ ಚ ಅನಪತ್ಯಾಂ ದೇವತಾನಾಂಚ ಸಂಕಲ್ಪಂ ಅನುಭಾವಂಚ ಧೀಮತಾಂ. ಇವನ್ನೆಲ್ಲ ಅನೇಕ ವಿಧವಾದಂತಹ ಉತ್ತಮವಾದ ಉಪದೇಶವನ್ನ ಮತ್ತೆ ಮುಂದೆ ಬರೆಸ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.